ಬಿಗ್ ಬಾಸ್ ಫುಲ್ ಇಷ್ಟ ರೀ. ಚೆನ್ನಾಗೂ ಇದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಸೀಸನ್ ಚೆನ್ನಾಗಿದೆ. ಈ ಸೀಸನ್ ಇಲ್ಲ ಜಾಸ್ತಿ ಚೆನ್ನಾಗಿದೆ. ಸೀಸನ್ 12 ಚೆನ್ನಾಗಿದೆ. ಎಲ್ಲ 11ಗಿಂತ ಇದು ಚೆನ್ನಾಗಿ ಕಾಮಿಡಿ ಬರ್ತಾ ಇದೆ. ಚೆನ್ನಾಗಿದೆ. ಗಿಲ್ಲಿ ಅಂದ್ರೆ ಫೇವ್ರೇಟ್. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಟಾಪ್ 5 ಕಂಟೆಸ್ಟೆಂಟ್ ಯಾರು ಬರ್ಬೋದು ಫೈನಲ್? ಗಿಲ್ಲಿ, ರಕ್ಷಿತಾ, ಅಶ್ವಿನಿ, ಧನುಷ್ ಮತ್ತೆ ರಾಶಿಕಾ. ಲಾಸ್ಟ್ 2 ಕೈ ಯಾರು ಬರ್ಬೋದು ಫೈನಲ್? ಫೈನಲ್ ರಘು ಮತ್ತೆ ಗಿಲ್ಲಿ ಇರ್ತಾರೆ ಅಂತ. ರಘು ಮತ್ತು ಗಿಲ್ಲಿ ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ. ರಘುನು ಚೆನ್ನಾಗಿ ಆಡ್ತಾ ಇದ್ದಾರೆ. ಫೈನಲ್ ಯಾರು ಗೆಲ್ಬೋದು? ಗಿಲ್ಲಿ. ಗಿಲ್ಲಿ ಏನು ಇಷ್ಟ ಅಷ್ಟು ಇಷ್ಟಪಡ್ತಾರೆ? ಗಿಲ್ಲಿ ಅಷ್ಟಿಷ್ಟ ಅಂದ್ರೆ ಕಾಮಿಡಿ ಚೆನ್ನಾಗಿ ಮಾಡ್ತಾನೆ. ಟಾಸ್ಕ್ ಆಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಚೆನ್ನಾಗಿದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಅಷ್ಟು ಮನಸ್ತಾಪ ಮಾಡ್ಕೊಂಡ್ರು ಮತ್ತೆ ನೆಗೆಟಿವ್ ಅಂತ ಜಾಸ್ತಿ ಇರಲ್ಲ ಅವನ ಹತ್ರ. ಒಳ್ಳೇದೇ ಇರ್ತದೆ, ಚೆನ್ನಾಗಿ ಮಾತಾಡ್ತಾನೆ. ಕಾಮಿಡಿ ಮೇನ್ ಎಲ್ಲ ಜನಕ್ಕೆ ಇಷ್ಟ ಆಗೋದು ಕಾಮಿಡಿ ಮಾಡ್ತಾನೆ. ಅದರಲ್ಲೂ ಬಡ ಮಕ್ಕಳೇ ಬೆಳೆಸ್ಬೇಕಲ್ಲ, ಅದಕ್ಕೆ ಅವನ್ನೆಲ್ಲ ನೋಡಿದೀವಿ ಮುಂಚೆ ಎಲ್ಲ ಟಾಸ್ಕ್ ಎಲ್ಲ ಚೆನ್ನಾಗಿದ್ದಾನೆ. ಅದು ಬಿಗ್ ಬಾಸ್ ಮುಂಚೆನೂ ಎಲ್ಲರೂ ಬೇರೆ ಶೋ ಅಲ್ಲಿ ನೋಡಿದೀವಲ್ಲ, ಆಲ್ಮೋಸ್ಟ್ ಗಿಲ್ಲಿನೇ ಚೆನ್ನಾಗಿದ್ದಾನೆ ಅಂತ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ. ಬಿಗ್ ಬಾಸ್ ಅಲ್ಲೂ ಫುಲ್ ಸಪೋರ್ಟ್ ಗಿಲ್ಲಿಗೆ. ಅವ್ರದೆಲ್ಲ ಬ್ಯಾಕ್ ಗ್ರೌಂಡ್ ಗೊತ್ತಿದೆ, ಚೆನ್ನಾಗಿದ್ದಾರೆ ಪಾಪ ಅಂತ. ಈ ಗಿಲ್ಲಿ ಕಾವ್ಯ ಪೇರ್ ಸಾಕಷ್ಟು ಟೋಲ್ ಹಾ ಆಗ್ತದೆ. ಗಿಲ್ಲಿ ಪೇರ್ ಆದ್ರೆ ಕಾವ್ಯಗೆ ಅಷ್ಟು ಇಷ್ಟ ಅಲ್ಲ ಅಂದ್ರು ನಾವು ಅದು ಜೋಡಿ ನೋಡಕ್ ಇಷ್ಟ ಪಡ್ತೀವಿ. ಆದ್ರೆ ಅವರು ಕಾವ್ಯಗೆ ಅಷ್ಟು ಇಷ್ಟ ಆಗಲ್ಲ. ಆದಷ್ಟು ಗಿಲ್ಲಿ ಕಾವ್ಯ ಒಂದಾಗಿದ್ರೆ ನಮ್ಗೆ ಖುಷಿಯಾಗಿರುತ್ತೆ. ಅವ್ರದ್ದು ಪೇರ್ ನೋಡಕ್ಕೆ ಒಂಥರ ಖುಷಿ. ಆದ್ರೆ ಅಷ್ಟು ಇಂಟ್ರೆಸ್ಟ್ ತೋರ್ಸಲ್ಲ ಕಾವ್ಯ. ಗಿಲ್ಲಿ ಏನ್ ಚೆನ್ನಾಗಿದ್ದಾರಲ್ಲ ಅಷ್ಟೇ. ಫೈನಲ್ ಯಾರು ಗೆಲ್ಬೋದು? ಗಿಲ್ಲಿ. ಟಾಪ್ 5 ಅಲ್ಲಿ ಯಾರು ಬರ್ಬೋದು? ಗಿಲ್ಲಿ, ಕಾವ್ಯ, ರಘು, ರಾಶಿಕಾ, ರಕ್ಷಿತಾ. ಈ ಬಿಗ್ ಬಾಸ್ ನೋಡ್ತಾ ಇದ್ರಲ್ಲ, ಯಾರ್ಯಾರು ಇಷ್ಟ ಆಗ್ತಾರೆ, ಏನೇನು ಆಟ ಆಡ್ತಾರೆ? ಗಿಲ್ಲಿದು ಕಾಮಿಡಿ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಡಲ್ ಇದೆ. ಬಟ್ ಕಾವ್ಯ ಸಮ್ಟೈಮ್ಸ್ ಗೆಲ್ತಿದ್ದಾಳೆ. ಬಟ್ ಅವ್ರಿಬ್ರದ್ದು ಚೆನ್ನಾಗಿದೆ, ಕೋಆರ್ಡಿನೇಷನ್ ಚೆನ್ನಾಗಿದೆ. ಆಮೇಲೆ ರಕ್ಷಿತಾ, ರಾಶಿಕಾ ಸ್ಟ್ರಾಂಗ್ ಇದ್ದಾರೆ. ರಘು. ಟಾಪ್ 5 ಅಲ್ಲಿ ಬರ್ತಾರೆ. ಲಾಸ್ಟ್ ಟಾಪ್ 2 ಅಲ್ಲಿ ಯಾರು ಬರ್ಬೋದು? ಗಿಲ್ಲಿ, ರಘು. ಗಿಲ್ಲಿ. ಫೈನಲ್ ಗೆಲ್ಲೋ ಯಾರು ಗೆಲ್ಬೋದು? ಇವ್ರಿಬ್ರಲ್ಲಿ ಯಾರು ಗೆದ್ರು ಓಕೆ. ಯಾಕಂದ್ರೆ ಬಹುತೇಕ ಎಲ್ಲರೂ ಗಿಲ್ಲಿ ಏನು ಸಪೋರ್ಟ್ ಮಾಡ್ತಾರೆ. ಇವ್ರಿಬ್ರಿಗೂ ಸಪೋರ್ಟ್ ಮಾಡ್ತೀವಿ. ಬಟ್ ಆಲ್ಮೋಸ್ಟ್ 99% ಗಿಲ್ಲಿದೆ ಒಪ್ಸಿದೆ. ಯಾಕೆಂದ್ರೆ ಅವನು ಏನು ಅಂದ್ರೆ ಬಿಗ್ ಬಾಸ್ ಅಂದ್ರೆ ಬರೀ ಗೇಮ್ ಒಂದೇ ಅಲ್ಲ. ಓಕೆ, ಎಲ್ಲ ಎಂಟರ್ಟೈನ್ಮೆಂಟ್ ಮಾಡಬೇಕು, ಅದೇ ಮೇಯ್ನ್ ಇರೋದು. ಗೇಮ್ ಸೋಲ್ತಾರೆ ಗೆಲ್ತಾರೆ ಅದು ಓಕೆ, ಎಂಟರ್ಟೈನ್ಮೆಂಟೇ ಮೇಯ್ನು. ಅವನಿಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಗಿಲ್ಲಿಗೆ. ಆಲ್ಮೋಸ್ಟ್ ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿ ನೋಡ್ತಾ ಇದ್ದು ಸೋಮಾರಿತನ ಭಾಳ ಇರ್ತದೆ ಅಂತ ಹೇಳ್ತಿರ್ತಾರೆ. ಬಟ್ ಸೋಮಾರಿ ಅಂದ್ರೂ ಅವ್ನ ಟಾಸ್ಕ್ ಅವ್ನು ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಬೇರೆ ಅವ್ನ ಟಾಸ್ಕ್ ಬಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಸೋಮಾರಿತನ. ಬಟ್ ಅವ್ನ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಅವ್ನು ಸೋಮಾರಿ ಆಗೇ ಆಗ್ತಾನೆ ಅವನು. ಗಿಲ್ಲಿ ಒಳಗೆ ಏನೇನೆಲ್ಲ ಇಷ್ಟ ಆಗುತ್ತೆ? ಅವ್ನ ಕಾಮಿಡಿಯನ್ನೇ ಇಷ್ಟ. ಒಂದು ಸ್ಟ್ರೈಟ್ ಫಾರ್ವರ್ಡ್ ಇದೆಯಲ್ಲ ಅದು ತುಂಬಾ ಇಷ್ಟ. ಅಂದ್ರೆ ಬ್ಯಾಕ್ ಫ್ರಂಟ್ ಅವ್ನು ಮಾತಾಡಲ್ಲ, ಏನೇ ಇದ್ರು ಕಾಮಿಡಿ ಪ್ರಕಾರನೇ ಅವರಿಗೆ ಟಾಂಟ್ ಕೊಟ್ಟಿ ಬರ್ತಾನೆ, ಅದು ಚೆನ್ನಾಗಿದೆ ಅವ್ನು. ಇಷ್ಟು ಸೀಸನ್ ಒಳಗೆ ನೋಡೋ ಪ್ರಕಾರ ಈ ಸರಿ ಗಿಲ್ಲಿನ ಬಹುತೇಕ ಗೆಲ್ತಾನ ಅಂತ ಹೇಳಿ ಒಪಿನಿಯನ್ ಬರ್ತಾ ಇದೆ. ಗಿಲ್ಲಿನೇ ಬರೋದು. ಯಾಕೆಂದ್ರೆ ಡೇ 1 ಇಂದ ಸ್ಟಿಲ್ ಇವತ್ತಿನವರೆಗೂ ಅವನು ಎಂಟರ್ಟೈನ್ಮೆಂಟ್ ಹಂಗೆ ಇದೆ. ಎಲ್ಲೋ ಅಪ್ಸ್ ಅಂಡ್ ಡೌನ್ ಆಗಿಲ್ಲ, ಈಕ್ವಲ್ ಆಗೇ ಬರ್ತಾ ಇದ್ದಾನೆ. ಮತ್ತೆ ಎಲ್ಲಿ ಅವನು ಟೇಕ್ ತಗೋಬೇಕು ಅಲ್ಲಿ ತಗೊಂಡಿದ್ದಾನೆ. ಅವ್ನು ಚೆನ್ನಾಗಿ ಮಾಡ್ತಾ ಇದ್ದಾನೆ. ಬಟ್ ಯಾವುದೇ ರೀತಿ ಪಾರ್ಶಾಲಿಟಿ ಇಲ್ಲ, ಅವನು ಡೈರೆಕ್ಟ್ ಇದ್ದಾನೆ ಅವನು ಆತರ. ಇದ್ರಲ್ಲಿ ಬಂದ್ರ ಗಿಲ್ಲಿ ಬರ್ತಾನ್ರಿ. ಗಿಲ್ಲಿನ ವಿನ್ ಆಗ್ತಾನೆ. ಗಿಲ್ಲಿ ವಿನ್ ಆಗ್ತಾನೆ. ಈಗ ಲಾಸ್ಟ್ 5 ಜನ ಕಂಟೆಸ್ಟೆಂಟ್ ಯಾರ್ಯಾರು ಬರ್ಬೋದು ಫೈನಲ್? ಯಾರ್ಯಾರಂದ್ರೆ ಈಕೆ ಅಶ್ವಿನಿ ಬರ್ತಾಳ. ಅಲ್ಲಿದ್ದ ಈಕೆ ಮಂಗಳೂರು ಹುಡುಗಿ ಐತಲ್ಲ ರಕ್ಷಿತಾ. ಅಲ್ಲಿದ್ದ ಈಕೆ ಕಾವ್ಯ. ಕಾವ್ಯ, ಈಕಿ ರಘು ಆಮ್ಯಾಗ ರಕ್ಷಿತಾ ಅಲ್ಲ ಇನ್ನೊಂದು ರಾಶಿಕಾ. ಇವ್ರು 5 ಮಂದಿ ಇದಕ್ ಬರ್ತಾರ ಸೆಮಿಫೈನಲ್ಗೆ. ಅದ್ರಾಗ ಗೆಲ್ಲದು ಇದು ಗಿಲ್ಲಿ. ಲಾಸ್ಟ್ ದಿವಸ ಫೈನಲ್ ದಿವಸ 2 ಕೈ ಇರ್ತಾವ, ಸುದೀಪ್ ಕೈ. ಅದ್ರಾಗ ಒಂದ್ ಕಡೆಗೆ ಈಕ್ ಇರ್ತಾಳ, ಅಶ್ವಿನಿ ಇರ್ತಾಳ ಎಡಗಡಿಗೆ, ಬಲ್ಗಡಿಗೆ ಇರ್ತಾನ ಗಿಲ್ಲಿ ಇರ್ತಾನ. ಅದ್ರಾಗ ಗಿಲ್ಲಿ ಗೆಲ್ತಾನ. ಫೇವರೇಟ್ ಕಂಟೆಸ್ಟೆಂಟ್ ಯಾರು ನಮಗೆ ಇರೋದಾಗ ಈ ಕಾವ್ಯ, ಗಿಲ್ಲಿ. ಯಾಕ್ರಿ ಅವ್ರು ಯಾಕೆ ಇಷ್ಟ? ಏನೋ ಅದು ಫಸ್ಟ್ ಇಲ್ಲಿದ್ದ ನೋಡ್ಕೊಂಡ್ ಬಂದವೆಲ್ಲ ಯಾವಾಗ್ಲೂ ಅದ. ಮತ್ತೆ ಇಷ್ಟು ವರ್ಷ ಹೇಳ್ಕೊಂತ ಬಂದವ ಗೆದ್ದಾವು. ಈಗ ಗಿಲ್ಲಿ ಅವರು ಸತತವಾಗಿ ಇದ್ರೊಳಗೆ ಟಾಸ್ಕ್ ಒಳಗೆ ಸೋಲ್ತಾ ಇದಾರಲ್ಲ, ಸೋಲಿದ್ರು ಅದು ಓಟ್ ಜಾಸ್ತಿ ಅದಾವ. ಗಿಲ್ಲಿ. ನನಗೆ ಗಿಲ್ಲಿನ ಇಷ್ಟ. ನನಗೆ ಗಿಲ್ಲಿ, ರಕ್ಷಿತಾ, ಆಮೇಲೆ ಕಾವ್ಯ, ಇನ್ನೊಬ್ರು ರಘು, ಇವ್ರು ಇಷ್ಟ ನನಗೆ. ಇಲ್ಲ ಇಷ್ಟನೇ, ಬಟ್ ಅಂದ್ರೆ ಸ್ವಲ್ಪ ಇವರು ಚೆನ್ನಾಗಿ ಕ್ಲೋಸ್ ಅಪ್ ಇದಾರೆ, ಇವರು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಹಾಗಾಗಿ ನನಗೆ ಇಷ್ಟ ಅವರು.
ಟಾಪ್ 5 ಅಂದ್ರೆ ಅಶ್ವಿನಿ ಬರ್ಬೋದು, ಗಿಲ್ಲಿ, ರಕ್ಷಿತಾ, ಆಮೇಲೆ ರಘು ಬರ್ಬೋದು, ಕಾವ್ಯ. ಇಷ್ಟು ಬಂದ್ರೆ ಇಷ್ಟು ಬಂದ್ಬೇಕು. ಫೈನಲ್ ಒಳಗೆ 2 ಕೈ ಯಾವ್ಯಾವ ಇರ್ಬೋದು? ಗಿಲ್ಲಿ ಆಮೇಲೆ ರಕ್ಷಿತಾ. ಯಾರು ಗೆಲ್ಬೋದು? ಗಿಲ್ಲಿ ಇರ್ಬೋದು. ಗೆಲ್ ಯಾಕೆ ಎಲ್ಲರೂ ಗಿಲ್ಲಿನ ಇಷ್ಟಪಡ್ತಾರೆ? ಯಾಕೆಂದ್ರೆ ಒಂದು ಕಾಮಿಡಿ ಸೆನ್ಸ್ ಚೆನ್ನಾಗಿದೆ. ಆಮೇಲೆ ಅವನು ಆಟದಲ್ಲಿ ಸ್ವಲ್ಪ ಸೋತ್ರು ಪರವಾಗಿಲ್ಲ, ಒಂದು ಎಷ್ಟೇ ಸೋತ್ರು ಕೂಡ ಅವನು ಚೆನ್ನಾಗಿ ಆಟ ಆಡ್ತಿದ್ದಾನೆ, ಕಾಮಿಡಿ ಮಾಡ್ಕೊಂಡು. ಅದೇ ಈ ಬಿಗ್ ಬಾಸ್ ಏನಂತಂದ್ರೆ ಆಟ ಆಡೋದೇ ಮುಖ್ಯ. ಅವನು ಈಗ ವ್ಯಕ್ತಿತ್ವ ಅಂದ್ಮೇಲೆ ಒಂದು ಚೆನ್ನಾಗಿದೆ ವ್ಯಕ್ತಿತ್ವ. ಕೆಲವೊಂದು ನಾವು ಹಿಂದೆ ಮುಂದೆ ಮಾತಾಡಲ್ಲ, ಡೈರೆಕ್ಟಾಗಿ ಮಾತಾಡ್ತಾನೆ. ಡೈರೆಕ್ಟಾಗಿ ಮಾತಾಡ್ಬಿಟ್ಟು ಒಂದು ಕಾಮಿಡಿ ಸೆನ್ಸ್ ಚೆನ್ನಾಗಿದೆ, ಹಾಗಾಗಿ ಅವ್ನು ಗೆಲ್ಬೇಕು. ಈ ಗಿಲ್ಲಿ ಮತ್ತು ಕಾವ್ಯ ಅವರ ಪೇರ್ ಸಖತ್ತಾಗಿ ಎಲ್ಲ ಕಡೆಗೂ ಫಾಲೋ ಆಗ್ತಾ ಇದೆ. ಇದೆ, ಚೆನ್ನಾಗಿದೆ, ಪೇರ್ ಚೆನ್ನಾಗಿದೆ. ಅಂದ್ರೆ ಅವ್ರದ್ದು ಪೇರ್ ಅಂತ ಹೇಳೋಕ್ಕಿಂತ ಒಂದು ಕಾಮಿಡಿ ಸೆನ್ಸ್ ಚೆನ್ನಾಗಿದೆ ಅವ್ರಿಬ್ರು. ಅವ್ರ ಕಾಲು ಎಳೆದು ಇದು ಮಾಡೋದು, ಹಾಗಾಗಿ ಅವರು ಗೆದ್ರೆ ಚೆನ್ನಾಗಿದೆ ಜೋಡಿ. ಗಿಲ್ಲಿ ಅವ್ರು ಗೆಲ್ತಾರೆ? ಗೆಲ್ತಾರೆ ಚೆನ್ನಾಗಿ. ನಮ್ಮ ಆಸೆ ಕೂಡ ಗಿಲ್ಲಿ ಗೆಲ್ಬೇಕಂತಾನೆ, ಗೆಲ್ಬೇಕು ಅವರು. ರಘು ಬರ್ತಾರ್ರಿ, ಗಿಲ್ಲಿ ನಟ, ಮತ್ತೆ ಧನುಷ್, ರಕ್ಷಿತಾ, ಅಶ್ವಿನಿ ಗೌಡ. ಟಾಪ್ 2 ಅಲ್ಲಿ ಟಾಪ್ ಲಾಸ್ಟ್ 2 ಟೂ ಕೈ ಅಲ್ಲಿ ಯಾರು? ಧನುಷ್ ಮತ್ತೆ ಗಿಲ್ಲಿ ಅನ್ಸುತ್ತೆ. ಯಾರು ಗೆಲ್ಬಹುದು? ಗಿಲ್ಲಿ. ನಿಮ್ಗೆ ಯಾರು ಇಷ್ಟ ಈಗ ಬಿಗ್ ಬಾಸ್ ಒಳಗೆ? ಗಿಲ್ಲಿ ನಟನೇ ಇಷ್ಟ. ಏನೇನು ಇಷ್ಟ ಆಯ್ತು ಗಿಲ್ಲಿ ಅವರಿಗೆ ಬಿಗ್ ಬಾಸ್? ಆತ ಎಂಟರ್ಟೈನರ್ ಅದನ್ ಫುಲ್ ಹಂಗಾಗಿ ಇಷ್ಟ ಆಯ್ತು. ಇಷ್ಟ ಆಗ್ತಾರೆ. ಆದ್ರೆ ಎಲ್ಲ ಸೀಸನ್ ನೋಡಿದ್ವಿ. ಈ ಸೀಸನ್ ಅಲ್ಲಿ ಸ್ವಲ್ಪ ಕಾಮಿಡಿ ಜಾಸ್ತಿ ಇದೆ. ಅಂದ್ರೆ ಅವ್ನು ನೇರವಾಗಿ ಏನೇ ಇದ್ರು ಕೂಡ ಹೇಳ್ಬಿಡ್ತಾನೆ. ಅವ್ನ್ ಕಾಮಿಡಿಲೇ ಹೇಳಿದ್ರು ಪರವಾಗಿಲ್ಲ, ಅಪೋಸಿಟ್ ಸಡನ್ಲಿ ಹೇಳಿದ್ರು ಕೂಡ ಅವ್ನು ಕರೆಕ್ಟಾಗಿ ಹೇಳಿರ್ತಾನೆ. ಅದೇ ಇಷ್ಟ ಆಗಲ್ಲ ಒಬ್ರಿಗೆ ಅಷ್ಟೇ. ಅದು ಬಿಟ್ರೆ ಗಿಲ್ಲಿ ಚೆನ್ನಾಗಿ ಮಾಡ್ತಿದ್ದೆ, ನಮ್ಗೆ ಗಿಲ್ಲಿ ಇಷ್ಟ ಅದ್ರಲ್ಲಿ. ಈಗ ಸಾಕಷ್ಟು ಜನರು ಗಿಲ್ಲಿ ಕಾಲು ಎಳಿತಾನಲ್ಲ, ಅದು ಹೆಂಗೆ ಇಷ್ಟ ಆಗುತ್ತೆ? ಕಾಲ್ ಎಳಿತಾನೆ ಅವ್ನು. ಕಾಲ್ ಎಳಿಬೇಕಾದ್ರೆ ಆಲ್ಮೋಸ್ಟ್ ಎಲ್ರು ನಗ್ತಾನೆ ಕಾಲ್ ಎಳೆಸ್ಕೋತಾರೆ. ಜಗಳ ಅಂತ ಬಂದಾಗ ಮಾತ್ರ ಅವ್ನ ಕಾಮಿಡಿನ ಎತ್ತಿಟ್ಟು ಮಾತಾಡ್ತಾರೆ. ಅಷ್ಟು ಬಿಟ್ರೆ ಅವ್ನು ಕಾಲ್ ಎಳೆದಾದ್ರೂ ಕೂಡ ಅವ್ನು ಕರೆಕ್ಟಾಗೇ ಹೇಳಿರ್ತಾನೆ ಎಲ್ಲಾದ್ರೂ ಕೂಡ. ಹಂಗ ಕಾಲ್ ಎಳೆದ್ರು ಕೂಡ ಅದು ಕಾಮಿಡಿಯಲ್ಲೇ ಇರುತ್ತಲ್ಲ, ಖುಷಿ ಆಗಿತ್ತು ನೋಡಕ್ಕೆ. ಹೆಂಗ ಟಾಸ್ಕ್ ಇಷ್ಟನಾ ಅವನಲ್ಲಿ ಕಾಮಿಡಿ ಇಷ್ಟ? ಟಾಸ್ಕ್ ಆಡ್ತಾನೆ, ಚೆನ್ನಾಗಿ ಆಡ್ತಾನೆ ಪಾಪ, ಲಾಸ್ಟ್ವರೆಗೂ ಆಡಿರ್ತಾನೆ. ಮತ್ತೆ ಅಷ್ಟರಲ್ಲಿ ಅವನು ಟಾಸ್ಕ್ ಸೋತ್ ಬಿಡ್ತಾನೆ. ಅದು ಪರವಾಗಿಲ್ಲ, ಟಾಸ್ಕ್ ಕೂಡ ಆಡ್ತಾನೆ ಅವ್ನು ಚೆನ್ನಾಗಿ. ಟಾಪ್ 5 ಅಲ್ಲಿ ಯಾರು ಬರ್ಬೋದು? ರಕ್ಷಿತಾ, ಗಿಲ್ಲಿ, ಅಶ್ವಿನಿ, ಧನುಷ್ ಮತ್ತೆ ರಾಶಿಕಾ. ಫೈನಲ್ 2 ಕೈ ಸುದೀಪ್ ಅವರೊಳಗೆ ಯಾರು ಇರ್ತಾರೆ? ಅಶ್ವಿನಿ ಮತ್ತೆ ಗಿಲ್ಲಿ ಇರ್ಬೋದು. ಯಾರು ಗೆಲ್ಬಹುದು? ಗಿಲ್ಲಿ ಗೆಲ್ಬೋದು ಸರ್. ಹಾ ಸರ್. ಯಾಕೆ ಗೆಲ್ಬೇಕು ಗಿಲ್ಲಿ ಅಂತ? ಎಲ್ಲರಿಗಿಂತ ಆಲ್ಮೋಸ್ಟ್ ಅವನೇ ಸರ್ ಚೆನ್ನಾಗಿ. ಅವನು ಹಿಂದೆ ಕುತ್ಕೊಂಡು ಮಾತಾಡಲ್ಲ, ಅವನು ಆಲ್ಮೋಸ್ಟ್ ಡೈರೆಕ್ಟ್ ಆಗೇ ಹೇಳ್ಬಿಡ್ತಾನೆ. ಎಲ್ಲರ ತರ ಸೂಕ್ಷ್ಮವಾಗಿ ಮಾತಾಡೋದು ಕೂಡ ಗೊತ್ತಿಲ್ಲ ಅವನಿಗೆ, ಡೈರೆಕ್ಟ್ ಆಗೇ ಹೇಳ್ಬಿಡ್ತಾನೆ. ಹಂಗಾಗಿ ಅವನೇ ಇಷ್ಟ. ಗಿಲ್ಲಿನೇ ಗೆಲ್ಬೇಕು, ಕಾಮಿಡಿ ಚೆನ್ನಾಗಿ ಬರ್ತಾನೆ, ಅವನೇ ಗೆಲ್ಬೇಕು ಲಾಸ್ಟ್. ಬಿಗ್ ಬಾಸ್ ಕಂಟಿನ್ಯೂ ನೋಡ್ಕೊಂತ ಬರ್ತಾ ಇದ್ದಾರೆ. ನೋಡ್ತಾ ಇದ್ದೀನಿ. ಯಾರ್ಯಾರು ಕಂಟೆಸ್ಟೆಂಟ್ ಇಷ್ಟ ನಿಮಗೆ ಬಿಗ್ ಬಾಸ್ ಒಳಗೆ ರಾಶಿಕಾ, ಧನುಷ್, ಕಾವ್ಯ, ಗಿಲ್ಲಿ. ಗಿಲ್ಲಿ ಯಾರು ಆಟ ಆಡೋದು ಇಷ್ಟ ನಿಮಗೆ? ನಮ್ಗೆ ಗಿಲ್ಲಿ ಆಡೋದು ಇಷ್ಟ. ಈಗ ಲಾಸ್ಟ್ ಫೈನಲ್ ದಿವಸ 5 ಜನ ಇರ್ತಾರ ಸೆಮಿಫೈನಲ್ ಗೆ, ಯಾರ್ಯಾರು ಬರ್ಬೋದು? ಹೀರೋ 6 ಜನ. ರಾಶಿಕಾ, ಧನುಷ್, ರಕ್ಷಿತಾ, ಗಿಲ್ಲಿ, ಇನ್ನೊಬ್ರು ಯಾರು ಬರ್ಬೋದು? ಇನ್ನೊಬ್ರು ರಕ್ಷಿತಾ ಬರ್ಬೋದು. ರಕ್ಷಿತಾ. ಈಗ ಫೈನಲ್ ಆಗಿ 2 ಕೈ ಒಳಗೆ ಸುದೀಪ್ ಅವ್ರ ಕೈಯಲ್ಲಿ ಯಾರ್ಯಾರು ಇರ್ಬೋದು? ಅಶ್ವಿನಿ, ಗಿಲ್ಲಿ ಇರ್ಬೋದು. ಗಿಲ್ಲಿ. ಯಾರು ಗೆಲ್ಬೋದಮ್ಮ ನಿಮಗ? ನಮ್ಗೆ ಗಿಲ್ಲಿ ಗೆಲ್ಬೇಕು. ಗಿಲ್ಲಿನ ಗೆಲ್ಬೋದು. ಎಷ್ಟು ಸ್ಟಾರ್ಟಿಂಗ್ ಅಂತ ನೋಡ್ತಾ ಇದ್ದೀರಾ? ಸ್ಟಾರ್ಟಿಂಗ್ ಈ ಬಿಗ್ ಬಾಸ್ ಒಳಗೆ ಏನ್ ಇಷ್ಟ ನೀವು ಭಾಳ ನೋಡ್ತಾರೆ? ಟಾಸ್ಕ್ ಇಷ್ಟನೋ ಅಥವಾ ಏನು? ಟಾಸ್ಕ್ ಇಷ್ಟ. ಟಾಸ್ಕ್ ಏನ ಗಿಲ್ಲಿ ವಿಶ್ ಮಾಡ್ತಾರೆ ನಮ್ಮ ಏನು? ಗಿಲ್ಲಿ ಗಿಲ್ಲಿ. ಗಿಲ್ಲಿನೇ ಗೆಲ್ಬೇಕು. ಅಶ್ವಿನಿ, ರಕ್ಷಿತಾ, ಕಾವ್ಯ, ರಘು. 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 ಈ ಟಾಪ್ 2 ಲಾಸ್ಟ್ 2 ಕೈ ಇರ್ತಾವ ಸುದೀಪ್ ಫೈನಲ್ ಗೆ, ಅಲ್ಲಿ ಯಾರ್ಯಾರು ಬರ್ಬೋದು? ಗಿಲ್ಲಿ ಮತ್ತೆ ರಕ್ಷಿತಾ. ರಕ್ಷಿತಾ. ಈ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ನಟನ್. ಯಾಕೆ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತಾರೆ? ಯಾಕೆ ಇಷ್ಟ ಅಷ್ಟು? ಹಳ್ಳಿಯಿಂದ ಬಂದಿರೋ ಪ್ರತಿಭೆ ಅವನು, ಚೆನ್ನಾಗಿ ಮುಂದುವರಿಬೇಕು, ಚೆನ್ನಾಗೆಲ್ಲ ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾನೆ. ಚೆನ್ನಾಗಿ ಈಗ ಕಾಮಿಡಿ ಮಾಡೋ ಬರೋದಲ್ಲಿ ಕೆಲವೊಂದಿಷ್ಟು ಕಾಲ್ ಎಳಿತಾನಲ್ಲ ಗಿಲ್ಲಿ, ಅದು ಇಷ್ಟ ಆಗುತ್ತಾ ಹೆಂಗ? ಕಾಮಿಡಿ ಕಾಲ್ ಎಳಿತಾರೆ, ಹಂಗೆ ಹೇಳಿದ್ರೇನೆ ಅವ್ರು ಚೆನ್ನಾಗಿ ಕ್ಲಿಕ್ ಆಗೋದು, ಜನರ ಮನ್ಸ್ ಗೆಲ್ಲೋದು. ಈಗ ನಿಮಗ ಫೈನಲ್ ಆಗಿ ಯಾರು ಗೆಲ್ಲೋದು? ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿನೇ. ಬಿಗ್ ಬಾಸ್ ನೋಡಿದ್ರಂತೆ? ನೋಡ್ತೀವಿ. ಯಾರ್ಯಾರು ಇಷ್ಟ ಬಿಗ್ ಬಾಸ್ ಒಳಗೆ? ನಾವು ಗಿಲ್ಲಿ ಇಷ್ಟ ನಮ್ಗೆ. ಈಗ ಫೈನಲ್ ಅಂತಕ್ಕೆ ಬರ್ತಾ ಇದೆ. ಈಗ 5 ಮಂದಿ ಯಾರ್ಯಾರು ಹೋಗ್ಬೋದು ಸೆಮಿಫೈನಲ್? ಗಿಲ್ಲಿ, ಕಾವ್ಯ, ಅಶ್ವಿನಿ ಬರ್ಬೋದು. ಮತ್ತೆ ದುವಂತ್ ಇಲ್ಲ, ಇನ್ನೊಂದು ಕ್ಯಾಪ್ಟನ್ ಆಗನಲ್ಲ ರಘು, ಧನುಷ್. ಇನ್ನೊಬ್ರು ಇನ್ನೊಂದೊಬ್ರು ರಘು ಬರ್ಬೋದು. ಈಗ ಸುದೀಪ್
ಸುದೀಪ್ ಅವ್ರ ಫೈನಲ್ ದಿವಸ 2 ಕೈ ಹಿಡ್ಕೊಂಡಿರ್ತಾರಲ್ಲ ಆ 2 ಕೈ ಯಾವ್ಯಾವ ಇರ್ಬೋದು? ಗಿಲ್ಲಿದು ಇದು ಕಾವ್ಯಾದ ಇರ್ಬೋದು. ಗಿಲ್ಲಿದು ಕಾವ್ಯ ಯಾರು ಗೆಲ್ಬಹುದು? ಗಿಲ್ಲಿನೇ. ಈಗ ಬಿಗ್ ಬಾಸ್ ನೋಡ್ತಾ ಇದ್ರಲ್ಲ, ಬಿಗ್ ಬಾಸ್ ಒಳಗೆ ಏನೇನು ಇಷ್ಟ ಆಗುತ್ತೆ ನೀವು ಡೈಲಿ ನೈಟ್ ನೋಡ್ತಾ ಇದ್ದೀರಿ? ನಾವು ಡೈಲಿ ಗಿಲ್ಲಿದ್ ನೋಡ್ತೀವಿ. ಅವ್ನ ಕಾಮಿಡಿ ಆಗ್ಲಿ, ಅವನು ಹಿಂದೆ ಮುಂದೆ ಎಲ್ಲರೂ ಬೇರೆ ಬೇರೆ ಕಡೆ ಬೇರೆ ವಿಷಯ ಮಾತಾಡ್ಕೊಂತಿರ್ತಾರ. ಗಿಲ್ಲಿ ಹಂಗೆ ಮಾತಾಡಂಗಿಲ್ಲ. ಅವ್ನು ಕಾಮಿಡಿ ಮಾಡಿದ್ರು ಅವ್ರು ತಪ್ಪು ಮಾಡಿದ್ರು ಕಾಮಿಡಿ ಇದ್ರನಿಂದಾನೇ ಹೇಳ್ಬಿಡ್ತಾನ ಅವ್ನು. ಹಂಗಾಗಿ ಅವ್ನು ಇಷ್ಟ ನಮ್ಗೆ. ಯಾರು ಗೆಲ್ಬೇಕು? ಗಿಲ್ಲಿನೇ ಗೆಲ್ಬೇಕು. ಯಾರು ಗೆಲ್ತಾರೆ? ಹ್ಮ್. ನಿಮ್ಮ ಹೆಸರು? ಗಿಲ್ಲಿ ಗೆಲ್ಲಬೇಕು. ಯಾಕೆ ಅವ್ನ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿ ಮಾಡ್ತಾನೆ. ಅವ್ನು ಏನೇ ಮಾತಾಡೋ ಕಾಮಿಡಿಯಲ್ಲಿ ಎಲ್ಲರಿಗೂ ಮೆಟ್ಟ ಹೊಡಂಗೆ ಹೇಳ್ತಾನೆ. ಒಂದು ಸುಷ್ಟ ಚೆನ್ನಾಗಿದೆ. ಬಡವ ಕಷ್ಟಪಟ್ಟು ಬಂದಿದ್ದಾನೆ, ಗೆಲ್ಲಬೇಕು. ಟಾಪ್ 5 ಅಂದರೆ ಗಿಲ್ಲಿ ಇರ್ತಾನೆ, ಕಾವ್ಯ, ರಘು, ಧನುಷ್ ಮತ್ತು ಅಶ್ವಿನ್ ಇದೆ ಇರ್ತಾರೆ. Top 2 last ಅಲ್ಲಿ ಯಾರು? ಸರ್ ಗಿಲ್ಲಿ ಮತ್ತು ಧನು. ಯಾರು ಗೆಲ್ಬಹುದು? ಗಿಲ್ಲಿ ಯಾಕೆ ಗೆಲ್ಬೇಕು? ಎಲ್ಲರೂ ಗಿಲ್ಲಿ ಗಿಲ್ಲಿ. ಸರ್ ಗಿಲ್ಲಿ ಅಂದರೆ ಸರ್ ಒಂದು ಬಡವ ಕುಟುಂಬ, ಅವನಿಗೆ ದುಡ್ಡಿನ ಬೆಲೆ ಗೊತ್ತಿದೆ. ಏನಪ್ಪ ಅಂದರೆ ಇರೋರಿಗೆ ಕೊಟ್ಟರೆ ವೇಸ್ಟು, ಅಲ್ಲಿ ಅವ್ರಿಗೆ ಗೊತ್ತಾಗಲ್ಲ. ಇವಾಗ ಗಿಲ್ಲಿ ಆದರೆ ಒಂದು ದುಡ್ಡು ಹೆಂಗೆ ಖರ್ಚು ಮಾಡೋದು ಗೊತ್ತು, ಯಾವ ಥರ ಬಡವ ಬಂದಿದ್ದಾನೆ ಗೊತ್ತಿದೆ. ಅವ್ನ ಕಾಮಿಡಿ ಚೆನ್ನಾಗಿದೆ, ಫೇಮ್ ಚೆನ್ನಾಗಿದೆ. ಅವ್ನಿಗೆ ಏನು ಗೇಮ್ ಮಾಡಿದ್ರೆ ಪರವಾಗಿಲ್ಲ, ಅವ್ನ ಮಾತಲ್ಲೇ ಮನ್ಸು ಗೆದ್ದಿದ್ದಾನೆ ಎಲ್ಲರದು. ಅದಕ್ಕೆ ಗಿಲ್ಲಿ ಗೆಲ್ಲಬೇಕು. ಈ ಧ್ರುವಂತಗ ಗಿಲ್ಲಿಗೆ ಮುಂದಿನ ಟಾಸ್ಕ್ ಆದಂತ ಸಂದರ್ಭದಲ್ಲಿ ಸೋಲ್ತಾರೆ ಗಿಲ್ಲಿ ಅವರು, ಕೂಗಿ ಬಿಡ್ತಾರೆ ಅವ್ರಿಗೇನು? ಸರ್ ನೋಡಿ ಸರ್, ಯಾರೇ ಮನುಷ್ಯರಾದರೂ ಏನಾರ ಹೋಪ್ ಇದ್ದಾಗ ಸೋತ್ರೆ ಬೇಜಾರಾಗಿ ಆಗುತ್ತೆ. ಅವನಿಗೆ ಬೇಜಾರಾಗಿದೆ, ಯಾಕಂದ್ರೆ ಟಾಪ್ 6 ಬರ್ಬೇಕಂತ ಆಸೆ ಇತ್ತು ಅವ್ರಿಗೆ. ಯಾಕಂದ್ರೆ ಹೊರಗೆ ಗೊತ್ತಿರಲ್ಲ, ಏನಾಗ್ತದೆ ಗೊತ್ತಿರಲ್ಲ. ಅವನಿಗೂ ಭಯ ಇರುತ್ತೆ, ಲೈಕ್ ಏನಾಗ್ಬಿಡ್ತೀನಿ, ತೋಳ್ತೀನೋ ಗೆಲ್ತಾನೆ ಭಯ ಇರುತ್ತೆ. ಅದಕ್ಕೋಸ್ಕರ ಬೇಜಾರಾಗಿದೆ ಹೊತ್ತು ಮತ್ತೆ ಬೇಕಪ್ಪ ಪಗೆ ಆಗ್ತಾನೆ. ಗೆಲ್ಲೇ ಗೆಲ್ತಾನೆ.